ತುಂಬಾ ಜನ ಕೇಳ್ತಾನೆ ಇರ್ತೀರಾ, ಅಂದ್ರೆ ಇಷ್ಟು ಧೈರ್ಯವಾಗಿ ಮಾಡ್ತಾ ಇದೀರಲ್ಲ, ನಿಮ್ಗೇನ್ ಹೆಚ್ಚು ಕಮ್ಮಿ ಆಗಲ್ವಾ, ಏನಾದ್ರು ಆದ್ರೆ ಯಾರು ನಿಮ್ ಅಷ್ಟೊಂದು ಧೈರ್ಯ ಯಾರು ನಿಮ್ಗೆ ಅಂತ. ಅಂದ್ರೆ ಸರ್, ನನ್ನ ಧೈರ್ಯ ಆಗ್ಲಿ, ನನ್ನ ಶಕ್ತಿ ಆಗ್ಲಿ ಒಬ್ಬರೇ ಸರ್. ನಾನು ಪರಮ ಶಿವಭಕ್ತ. ಅಂದ್ರೆ ಶಿವನ್ ನಂಬ್ಕೊಂಡ್ರೆ ನಂಗೆ ಏನಕ್ಕೇನು ಆಗಲ್ಲ ಅಂತ ಹೇಳ್ತೀನಿ. ಅಂದ್ರೆ ಒಂದು ಚಿಕ್ಕ ಕಥೆ ಇದೆ. ಅಂದ್ರೆ ಮಾರ್ಕಂಡೇಯನ್ನ, ಚಿಕ್ಕ ಹುಡುಗ ಮಾರ್ಕಂಡೇಯನ್ನ ಯಮ ಸಾಯಿಸಕ್ ಬಂದಾಗ ಮಾರ್ಕಂಡೇಯ ಶಿವಲಿಂಗ ತಪ್ಕೊಂಡಿರ್ತಾನೆ. ಶಿವಲಿಂಗನ್ ತಪ್ಕೊಂಡು, ಏ ಯಮ, ನಾನು ಶಿವನ್ನ ನಂಬ್ಕೊಂಡು ಶಿವನ್ನ ತಪ್ಕೊಂಡಿರುವಾಗ ನೀನ್ ನನ್ನೇನ್ ಮಾಡಕ್ಕಾಗುತ್ತೆ ಹೋಗು ಅಂತ ಅಂದಾಗ ಯಮಂಗೆ ಕೋಪ ಬಂದು ಆ ಯಮಪಾಶನ ಮಾರ್ಕಂಡೇಯನ ಬಿಡ್ತಾನೆ. ಅವಾಗ ಆ ತಪ್ಕೊಂಡಿರೋ ಶಿವಲಿಂಗಕ್ಕೂ ಯಮಪಾಶ ಸ್ವಲ್ಪ ಟಚ್ ಆಗುತ್ತೆ. ಅವಾಗ ಶಿವ ಎದ್ದು ಬಂದ್ ಯಮಂಗೆ ಎದೆಗೊದಿತಾರೆ. ಎದೆಗೊದ್ಬಿಟ್ಟು, ಏ ಯಮ, ನನ್ನ ನಂಬ್ಕೊಂಡು ನಾನಿದ್ದೀನಿ ಅಂತ ನಂಬ್ಕೊಂಡಿರೋ ನನ್ನ ಭಕ್ತನ ಮೇಲೆ ನೀನ್ ಯಮಪಾಶ ಬಿಡ್ತಿ, ಎಷ್ಟು ಧೈರ್ಯ ನಿಂಗೆ ಅಂತ ಎದ್ದೋದ್ರೆ ಅಷ್ಟು ಶಕ್ತಿ ಇದೆ ನನ್ನ ಶಿವಂಗೆ. ನಾವು ಅವ್ರನ್ನ ನಂಬ್ಕೊಂಡ್ರೆ ನಮ್ಗೇನೋ, ಅಂದ್ರೆ ನಮ್ಗೇನ್ ಸಾವೇ ಬರಲ್ಲ ಅಂತಲ್ಲ. ಅಕಸ್ಮಾತ್ ನಾನು ಸತ್ರುನು ಎಲ್ಲೋಗ್ತೀನಿ ಸರ್, ನಾನು ಶಿವನ ಹತ್ರಕ್ಕೆ ಹೋಗ್ತೀನಿ. ಯಾಕೆಂದ್ರೆ ನಾನು ಸತ್ತ ಮೇಲೆ ಯಾರು ನನ್ನ ಹತ್ರ ಸೇರ್ತಾರೆ, ನಾನು ಸತ್ತ ಮೇಲೆ ನನ್ನ ಬಾಡಿನೇ ಎತ್ತಾಕು ಅಂತ ನಮ್ಮ ಮನೆಯವರೇ ಹೇಳ್ತಾರೆ. ಅಂತ ಅದು ಯಾರಿಗೂ ಬೇಡದಾರೋ ನನ್ನನ್ನ ಸತ್ತ ಮೇಲೂ ನಾನಿದೀನ್ ಬಾರೋ ಅಂತ ಕರ್ಕೊಳೋದು ಶಿವಪ್ಪ ಒಬ್ನೇ. ಅದೇ ನನ್ನ ಧೈರ್ಯ.